ಕರ್ನಾಟಕದಲ್ಲಿ ಇಲ್ಲದೆ ಇರುವಂತಹ ಇವಿಎಂ ಮೇಲಿರುವಂತಹ ಅನುಮಾನ ಮಹಾರಾಷ್ಟ್ರದಲ್ಲಿ ಸೋತ ನಂತರ ಇವಿಎಂ ಮೇಲೆ ಸಿಕ್ಕಾಪಟ್ಟೆ ಅನುಮಾನವನ್ನು ವ್ಯಕ್ತಪಡಿಸಕ್ಕೆ ಶುರು ಮಾಡಿದೆ ಇಂಡಿ ಒಕ್ಕೂಟ. ಜಾರ್ಖಂಡ್ನಲ್ಲಿ ಅನುಮಾನ ಬರಲಿಲ್ಲ, ಆದರೆ ಮಹಾರಾಷ್ಟ್ರದಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆಯಂತೆ ಇವಿಎಂ. ಸೊ ಮಹಾರಾಷ್ಟ್ರ ಜಾರ್ಖಂಡ್ ಎಲೆಕ್ಷನ್ನ ಎಫೆಕ್ಟ್ ಇವಿಎಂ ಮೇಲೆ ಮತ್ತಷ್ಟು ಹೆಚ್ಚಾಗಿದೆ. ಇಂಡಿ ಕೂಟ ಅನುಮಾನ, ನಮಗೆ ಇವಿಎಂ ಬೇಡ, ಬ್ಯಾಲೆಟ್ ಬೇಕು ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗ್ರಹಿಸಿದ್ದಾರೆ. ಇವಿಎಂಗಾಗಿ ಮತ್ತೆ ಭಾರತ್ ಜೋಡೋ ಅಭಿಯಾನ ನಡೆಸಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಇವಿಎಂ ಇರೋಕ್ಕಿಂತ ಮುಂಚಿತವಾಗಿ ಬ್ಯಾಲೆಟ್ ಇತ್ತಲ್ವಾ, ಆಗ ಚುನಾವಣೆಗಳು ಹೇಗೆ ನಡೀತಾ ಇತ್ತು ಅನ್ನುವಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಸರ್ಗೆ ಗೊತ್ತಿಲ್ವಾ? ಯಾರ್ಯಾರು ಯಾವ್ಯಾವ ರೀತಿಯಾಗಿ ಪರಮೇಶ್ವರ್ ಅವರು ಹೇಳಿದ್ದಾರಲ್ಲ ಆ ವಿಚಾರದಲ್ಲಿ, ಅವ್ರದ್ದೇ ಸ್ಟೇಟ್ಮೆಂಟ್ ಇದೆಯಲ್ಲ ಪರಮೇಶ್ವರ್ ಅವರದ್ದು, ಎಲ್ಲಿ ಬೇಕೋ ಅಲ್ಲಿ ಒತ್ತು ಬರ್ತಾ ಇದ್ವಿ ಅಂತ ಹೇಳಿ, ಯಾರು ಬರದೇ ಇದ್ರು ಇಲ್ಲ ನಾವೇ ಒತ್ತೆ ಹಾಕ್ತಾ ಇದ್ವಿ ಬ್ಯಾಲೆಟ್ ಅಲ್ಲಿ ಅಂತ ಹೇಳಿ. ಹೆಂಗೆ ಅದನ್ನ ನಂಬಕ್ಕಾಗತ್ತೆ? ಇವಿಎಂ ಕರ್ನಾಟಕದ ವಿಚಾರದಲ್ಲಿ 136 ಸೀಟ್ ತೆಗೆದುಕೊಂಡಾಗ ಇವಿಎಂ ಚೆನ್ನಾಗಿತ್ತ ಅಥವಾ ಇವಿಎಂ ಆ ರೀತಿಯಾಗಿ ಕಾಂಗ್ರೆಸ್ ಬಳಕೆ ಮಾಡ್ಕೊಂಡಿತ್ತ? ಸೋತಾಗ ಮಾತ್ರ ಇವಿಎಂ ಮೇಲೆ ಅನುಮಾನ, ಗೆದ್ದಾಗ ಮಾತ್ರ ಇವಿಎಂ ಚೆನ್ನಾಗಿದೆ ಅಂತಂದ್ರೆ सब जितनी भी शक्ति लगा के एससी एसटी ओबीसी गरीब तबके के लोग, छोटे कम्युनिटी के लोग, ये लोग जो अपना वोट दे रहे हैं वो वोट फजूल जा रहा है. नहीं, वो ईवीएम छोड़ दो, हमको ईवीएम पीवीएम कुछ नहीं, हमको होना बैलेट पेपर पे वोट बस. उनको वो मशीन उनके घर में तो रख लेने दो, या मोदी साहब के घर में रहने दो, या शाह के घर में रहने दो. अगर किसी गोडाउन में, अहमदाबाद में बहुत से गोडाउन बने, वहां ले जाके रख लेने दो. हमको बस पेपर पे करो, और आपको मालूम होगा उस वक्त तुम्हारी हालत क्या है, कहां खड़े हो, उस वक्त आपको मालूम होगा. ये अपने पार्टी के तरफ से एक मुहिम शुरू करना चाहिए. सभी लोगों को, पार्टियों को भी हम कहेंगे, और राहुल गांधी जी के नेतृत्व में जैसा भारत जोड़ो यात्रा निकाले वैसा ही ये पेपर, बैलेट पेपर हमको चाहिए. अरे हमारा सब जितनी भी शक्ति लगा के एससी एसटी ओबीसी गरीब तबके के लोग, छोटे कम्युनिटी के लोग. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಇಂದ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಗೆದ್ದಾಗ ಇವಿಎಂ ಚೆನ್ನಾಗಿರುತ್ತೆ, ಸೋತಾಗ ಇವಿಎಂ ಮೇಲೆ ಅನುಮಾನ ಯಾಕೆ ಹುಟ್ಕೊಳ್ಳುತ್ತೆ ಅಂತ? ಅರುಣ್, ಒಂದಂತೂ ಸ್ಪಷ್ಟ, ಕಾಂಗ್ರೆಸ್ ನಾಯಕರುಗಳು ಕಳೆದ ಕೆಲವು ವರ್ಷಗಳಿಂದ ಈ ಒಂದು ಆರೋಪವನ್ನು ಮಾಡಿಕೊಂಡೇ ಬಂದಿದ್ದಾರೆ. ಹಾಗೆ ನೋಡೋಕೋದ್ರೆ ಇತ್ತೀಚೆಗೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಆದ ಹಿನ್ನಡೆ ಅಥವಾ ಬಿಜೆಪಿ ಮೈತ್ರಿಕೂಟ ಅಲ್ಲಿ ಗೆಲ್ತು ಅನ್ನೋ ಕಾರಣಕ್ಕೆ ಇವಿಎಂ ಬಗ್ಗೆ ಇನ್ನಿಲ್ಲದ ಅನುಮಾನವನ್ನು ಕಾಂಗ್ರೆಸ್ ನಾಯಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಇದೇ ಇವಿಎಂ ಬಗ್ಗೆಗಿನ ಅನುಮಾನ ಲೋಕಸಭೆ ಚುನಾವಣೆಯಲ್ಲಿ ನಿಮಗೆ ಯಾಕೆ ಇರಲಿಲ್ಲ ಅನ್ನುವಂಥ ಪ್ರಶ್ನೆಗೆ ಅವರ ಬಳಿ ಉತ್ತರ ಇರಲಿಲ್ಲ. ಯಾಕಂದರೆ ಸ್ಪಷ್ಟ ಬಹುಮತದೊಂದಿಗೆ ಏನು ಬಿಜೆಪಿ ಬರಲಿಲ್ಲ ಈ ಬಾರಿ. ತಮ್ಮ ಮೈತ್ರಿಕೂಟದ ಜೊತೆ ಇರದಂತೆ ಮತ್ತೆ ಹೊಸದಾಗಿ ಮೈತ್ರಿಗಳನ್ನು ಸೇರಿಸ್ಕೊಂಡು ಕೂಡ ಅಧಿಕಾರ ನೀಡಿದರು, ಆವಾಗೂ ಇರಲಿಲ್ಲ. ಮತ್ತೆ ಏನು 2023ರ ಸಂದರ್ಭದಲ್ಲೂ ಕೂಡ ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ ಬಿಜೆಪಿ ಸರ್ಕಾರವೇ ಇತ್ತು, ಅನಂತರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ಆ ಸಂದರ್ಭದಲ್ಲಿ ಇವಿಎಂ ಬಳಕೆ ಆಗಲಿಲ್ಲ ಅಂದರೆ ಅದಕ್ಕೂ ಕೂಡ ರಾಜ್ಯ ನಾಯಕರ ಬಳಿ ಉತ್ತರ ಇಲ್ಲ. ಆದರೆ ಒಂದು ಲಾಜಿಕಲ್ ಆಗಿ ಒಂದು ಎಂಡಿಗೆ ತಗೊಂಡು ಹೋಗುವಂಥ ಯಾವ ವಾದವನ್ನು ಕೂಡ ಕಾಂಗ್ರೆಸ್ ನಾಯಕರು ಮಾಡದಂತೆ ಕಾಣಿಸ್ತಾ ಇಲ್ಲ. ಇವಿಎಂ ಅನ್ನು ದೂಷಣೆ ಮಾಡ್ತಾರೆ. ಈಗ ಭಾರತ್ ಜೋಡೋ ರೀತಿಯಲ್ಲಿ ಅಭಿಯಾನ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಎಐಸಿಸಿ ಅಧ್ಯಕ್ಷರು ಹೇಳ್ತಾ ಇದ್ದಾರೆ. ಅಂದರೆ ಹಿಂದೆ ಪಾದಯಾತ್ರೆ ಮಾಡಿದ್ವಿ, ಈಗ ವಿಪಕ್ಷಗಳನ್ನೆಲ್ಲ ಒಗ್ಗೂಡಿಸಿಕೊಳ್ಳುವಂಥ ಪ್ರಯತ್ನದ ಭಾಗ ಇರ್ಬೋದು. ಇವಿಎಂ ಬೇಡವೇ ಬೇಡ, ಬ್ಯಾಲೆಟ್ ಬರಬೇಕು ಅನ್ನುವಂಥ ಒತ್ತಾಯಕ್ಕೆ ಕಾಂಗ್ರೆಸ್ ಮುಂದಾಗುವಂತೆ ಕಾಣಿಸ್ತದೆ. ಸ್ಪಷ್ಟವಾದ ಟೆಕ್ನಿಕಲ್ ಆದ ರೀಸನ್ ಏನು ಅನ್ನೋಂಥ ವಿಚಾರದಲ್ಲಿ ಕಾಂಗ್ರೆಸ್ನವರು ಎಲ್ಲೂ ಕೂಡ ಹೇಳ್ತಾ ಇಲ್ಲ. ಆದರೆ ಒಂದಂತೂ ಸ್ಪಷ್ಟ, ಫಲಿತಾಂಶ ಬಂದಾಗ ಕಾಂಗ್ರೆಸ್ಗೆ ಹಿನ್ನಡೆ ಆದಾಗೆಲ್ಲ ಇವಿಎಂ ಕಾರಣ ಅನ್ನುವಂಥ ಆರೋಪವನ್ನಂತೂ ಮಾಡ್ತಾ ಇದ್ದಾರೆ. ಆದರೆ ಯಾವ ಒಂದು ಆಧಾರದ ಮೇಲೆ ಅವ್ರನ್ನ ಆರೋಪ ಮಾಡ್ತಾರೆ ಅನ್ನೋ ಸ್ಪಷ್ಟನೆ ಕೊಡದೇ ಇರುವಂಥದ್ದು ಒಂದಷ್ಟು ಗೊಂದಲಕ್ಕೆ ಕಾರಣ ಆದಂತೆ ಕಾಣಿಸ್ತಾ ಇದೆ. ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸ್ವತಃ ಪರಮೇಶ್ವರ್ ಅವರೇ ಮಾತನಾಡಿದರು, ಬ್ಯಾಲೆಟ್ ಪೇಪರ್ ಇದ್ದಾಗ ನಾವೇನು ಮಾಡ್ತಾ ಇದ್ವಿ, ಹಿಂದೆ ಎಲ್ಲ ಒತ್ತಿ ಒತ್ತಿ ಬರ್ತಾ ಇದ್ವಿ, ವೋಟ್ ಹಾಕಕ್ಕೆ ಯಾರು ಬರೋದಿಲ್ವೋ ಅವ್ರ ಓಟನ್ನು ಕೂಡ ಬ್ಯಾಲೆಟ್ ಪೇಪರಲ್ಲಿ ನಾವೇ ಒತ್ತಿ ಹಾಕ್ತಾ ಇದ್ವಿ, ನಡೀತಾ ಇರಲಿಲ್ವಾ ಆವಾಗ ಅಂತ ಪರಮೇಶ್ವರ್ ಅವರೇ ಸ್ವತಃ ಮಾತನಾಡಿರುವಂಥದ್ದು ಇದೆ. ಸೊ ಹಾಗಾಗಿ ಬ್ಯಾಲೆಟ್ ಪೇಪರನ್ನು ಹೆಂಗೆ ನಂಬ್ತೀರಾ ನೀವು? ಇದು ಹೆಂಗಾಯಿತು ಅಂದರೆ, ಎಕ್ಸಾಮಲ್ಲಿ ನನಗೆ ಮಾರ್ಕ್ಸ್ ಚೆನ್ನಾಗಿ ಬರ್ತಾ ಇಲ್ಲ, ನನಗೆ ಎಕ್ಸಾಮೇ ಬೇಡ ಅನ್ನೋ ರೀತಿಯಲ್ಲಿ ಆಗೋಯ್ತು, ನನ್ನ ಬದಲಾಗಿ ಬೇರೆದವ್ರು ಬಂದು ಪರೀಕ್ಷೆ ಬರೀತಾರೆ ಅಂತ ಹೇಳಿ. ಯಾವ ರೀತಿಯ ಕರ್ನಾಟಕದಲ್ಲಿ 136 ಸೀಟ್ ಬಂತಲ್ಲ, ಅವಾಗ ಇವಿಎಂ ಚೆನ್ನಾಗಿತ್ತಾ? JDS 19 ಸೀಟಿಗೆ ಬಂತಲ್ಲ, ಅವಾಗ ಚೆನ್ನಾಗಿ ಕಾಣಿಸ್ತು. ಬಿಜೆಪಿ 65ಕ್ಕೆ ಬಂದ್ಬಿತ್ತು, ಅವಾಗೂ ಚೆನ್ನಾಗಿ ಕಾಣಿಸ್ತು ಇವಿಎಂ.
ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆಯ ಬೆನ್ನಲ್ಲೇ ಸುಪ್ರೀಂ ಕೋರ್ಟ್ ಕೂಡ ಮಹತ್ವದ ಆದೇಶವನ್ನ ನೀಡಿದೆ. ಏನ್ ಹೇಳಿದೆ ಸುಪ್ರೀಂ ಕೋರ್ಟ್? ಇವಿಎಂ ವಜಾಗೊಳಿಸಿ ಬ್ಯಾಲೆಟ್ ಪೇಪರ್ಗೆ ಅರ್ಜಿಯನ್ನ ಕೇಳಿದ್ರು. ಆ ಅರ್ಜಿಯನ್ನ ಈಗ ವಜಾಗೊಳಿಸಲಾಗಿದೆ. ನೀವು ಗೆದ್ದಾಗ ಇವಿಎಂಗಳು ಟ್ಯಾಂಪರಿಂಗ್ ಮಾಡಿರಲ್ವಾ? ನೀವು ಸೋತಾಗ ಮಾತ್ರ ಇವಿಎಂಗಳ ಮೇಲೆ ಸಂಶಯ ಯಾಕೆ? ಬ್ಯಾಲೆಟ್ ಪೇಪರ್ ಕೋರಿ ಸಲ್ಲಿಸಲಾಗಿದ್ದ ಅರ್ಜಿ ವಿಚಾರಣೆ ವೇಳೆ ಸುಪ್ರೀಂ ಕೋರ್ಟ್ ಗರಂ ಆಗಿ ಅರ್ಜಿಯನ್ನೇ ವಜಾಗೊಳಿಸಿದೆ. ಬ್ಯಾಲೆಟ್ ಪೇಪರ್ಗಳ ಕಥೆ ಏನು ಅಂತ ಗೊತ್ತಿತ್ತು. ಹಾಗಿದ್ದಾಗ ಹೇಳಬೇಕು, ಹಿಂದೆ ಎಲ್ಲ ಬ್ಯಾಲೆಟ್ ಪೇಪರ್ನಿಂದಾಗಿ ಕಾಂಗ್ರೆಸ್ ಗೆಲ್ತಾ ಇದ್ದಿದ್ದು ಬ್ಯಾಲೆಟ್ ಪೇಪರ್ನಿಂದ ಅನ್ನೋದಾದ್ರೆ ಒತ್ತಿ ಒತ್ತಿ ಹಾಕ್ತಾ ಇದ್ದಿದ್ದ ವೋಟ್ಗಳನ್ನ. ಅವಾಗ ಅದ್ರ ಮೇಲೆ ಅನುಮಾನ ಇರಲಿಲ್ವಾ? ಯಾಕೆ? ಸಾಧ್ಯ ಆದರೆ ಆ ಬೈಟ್ಗಳನ್ನು ಹುಡುಕಿ ತರೋಣಂತೆ. ಪರಮೇಶ್ವರ್ ಕೂಡ ಮಾತನಾಡಿರುವಂಥದ್ದು ಇದೆ ಆ ಬಗ್ಗೆ. ಬ್ಯಾಲೆಟ್ ಪೇಪರ್ ಇದ್ದಾಗ ಹೆಂಗೆ ಒತ್ತಿ ಓಟ್ ಹಾಕ್ತಾ ಇದ್ರು ಅಂತ ಹೇಳಿ. ಅವಾಗ ಯಾವ ರೀತಿಯಾಗಿ ಇತ್ತು? ಅವಾಗೆಲ್ಲ ಶುದ್ಧವಾಗಿತ್ತಾ? ಕಮಾನ್, ಕಾಂಗ್ರೆಸ್ನವರು ಕೂಡ ಸ್ವಲ್ಪ ಬರಬೇಕು. ನೀವು ಗೆದ್ದಾಗ ಮಾತ್ರ ಎಲ್ಲ ಚೆನ್ನಾಗಿರುತ್ತೆ, ಸೋತಾಗ ಮಾತ್ರ ಇವಿಎಂ ಬಗ್ಗೆ ಅನುಮಾನ ಅಂತಂದ್ರೆ ಅರೆ ಪ್ರೂವ್ ಆದ್ರೂ ಮಾಡಿ. ಇವಿಎಂ ಈ ರೀತಿಯಾಗಿದೆ ಅನ್ನೋದಾದ್ರೆ ಪ್ರೂವ್ ಮಾಡಿ. ದೇಶದ ಜನಕ್ಕೆ ಗೊತ್ತಾಗ್ಲಿ, ದೇಶದ ಜನನೇ ಆಗ್ರಹಿಸೋಣ. ಆಗ ಹೇಗೆ ನಿಮಗೆ ಬ್ಯಾಲೆಟ್ ಪೇಪರ್ ಈಗ ಇವಿಎಂ ಒತ್ತಿ ಬಂದಾಗ ನಿಮ್ಗೆ ಯಾವುದು ಓಟ್ ಹಾಕಿದ್ರೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ, ಅಲ್ಲಿ ತೋರಿಸುತ್ತೆ. ನೀವು ಓಟ್ ಹಾಕಿದಾಗ ಅಬ್ಜೆಕ್ಷನ್ ತೆಗಿಯಕ್ಕಾಗಲ್ವಾ ಅಲ್ಲಿ?